ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಮತ್ತೊಂದು ಬಾರಿ ಒಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೀನಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೀವಿ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಈ ಲೋಕದಲ್ಲಿ ನಾವು ನಿತ್ಯ ಜೀವವನ್ನು ಹಿಡಿಕೊಳ್ಬೇಕು, ಆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ ನಮಗೆಲ್ಲರಿಗೆ ನಂಬಿಕೆ ಇದೆ, ಒಂದು ನಿರೀಕ್ಷೆ ಇದೆ. ಆದರೆ ನಾವು ಈ ಲೋಕದಲ್ಲಿ ಧನ್ಯತೆಯ ಜೀವಿತ ನಮ್ಮದಾಗಿರಬೇಕು. ನಾವು ಒಂದು ಈ ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಆ ದೇವರ ಬೆಳಕಾಗಿ ದೇವರ ಸಾಕ್ಷಿಯಾಗಿ ನಾವು ಜೀವಿಸಬೇಕಂದ್ರೆ ನಮಗೆ ದೇವರ ವಾಕ್ಯ ಕೆಲವು ಸಲಹೆಗಳನ್ನು ನಮಗೆ ಕೊಡುವಂಥದ್ದಾಗಿರ್ತದೆ. ಸಲಹೆ ಅನ್ನೋದಕ್ಕಿಂತ ಮುಖ್ಯವಾಗಿ ಆಜ್ಞೆಗಳು ಎಂಬುದಾಗಿ ನಾವು ಹೇಳ್ಬೋದು. ಸಲಹೆ ಅಂದರೆ ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಆಜ್ಞೆಗಳು ಎಂಬುದಾಗಿ ನಾವು ನೋಡೋದಾದರೆ ಮಾಡಲೇಬೇಕು ಎಂಬುದಾಗಿ. ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ಯೇಸು ಕ್ರಿಸ್ತರು ಒಂದು ಮಾತನ್ನು ಹೇಳಿದರು, ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ. ದೇವರ ಆಜ್ಞೆಗಳನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ ನಮಗೆ ದೇವರ ಉಪದೇಶ ಬಹಳ ಅವಶ್ಯಕವಾಗಿರ್ತದೆ ಪ್ರಿಯರೇ. ಅಂದರೆ ಪವಿತ್ರಾತ್ಮನ ಮೂಲಕವಾಗಿ ದೇವರ ಸೇವಕರ ಸಂದೇಶಗಳು ಅವುಗಳು ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ನಾವು ನೋಡ್ತೀವಿ, ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತೀವಿ, ಆಜ್ಞೆಯ ದೀಪ, ಉಪದೇಶವ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದ ಬೈಬಲ್ನ ವಾಕ್ಯಗಳ ಒಂದು ವಿವರಣೆ, ಉಪದೇಶ ಅದು ಜೀವದ ಮಾರ್ಗವಾಗಿದೆ. ಆಶೀರ್ವದಿಸಲ್ಪಟ್ಟ ಒಂದು ಜೀವಿತಕ್ಕೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ ಅದರ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸದುಪದೇಶವನ್ನು ಹಿಡಿ, ಅದನ್ನು ಸಡಿಲ ಬಿಡಬೇಡ, ಕಾಪಾಡಿಕೋ, ಅದೇ ನಿನ್ನ ಜೀವವು ಎಂಬುದಾಗಿ. ಸದುಪದೇಶ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯಗಳ ಮೂಲಕ ನಮಗೆ ಪವಿತ್ರಾತ್ಮನ ಮೂಲಕವಾಗಿ, ಅದು ಸೇವಕರ ಮೂಲಕವಾಗಿ ಅಥವಾ ದೇವರ ಮಕ್ಕಳು ಯಾರ ಮೂಲಕವಾಗಿ ಕೊಡಲ್ಪಡುವಂಥ ಉಪದೇಶವನ್ನು, ಆ ಸದುಪದೇಶವನ್ನು ನಾವೇನು ಮಾಡ್ಬೇಕಂತ ಹಿಡಿಬೇಕಂತೆ, ಅದನ್ನು ಸಡಿಲ ಬಿಡಬಾರ್ದಂತೆ, ಅದನ್ನು ಕಾಪಾಡಿಕೊಳ್ಳಬೇಕಂತ. ಅಂದರೆ ಅದರ ಅರ್ಥ, ಅದನ್ನು ಕದ್ದುಕೊಳ್ಳಲಿಕ್ಕೆ ಈ ಲೋಕದಲ್ಲಿ ಒಬ್ಬ ವೈರಿದ್ದಾನೆ, ಅವನೇ ಸೈತಾನನು. ಈ ಲೋಕದ ಆಸೆ ಪಾಶೆ ಚಿಂತೆಗಳಿಂದ, ಈ ಲೋಕದ ಶರೀರದ ಆಸೆ, ಲೋಕದ ಆಸೆ, ಬದುಕು ಬಾಳಿನ ಡಂಬಗಳ ಮೂಲಕ ಅವರನ್ನು ಮರೆಸುವುದಕ್ಕೆ ಅವನು ನಮ್ಮ ಜೀವಿತದಲ್ಲಿ ಹೋರಾಟ ಮಾಡ್ತಿರ್ತಾನೆ ಪ್ರಿಯರೇ. ಆದ್ದರಿಂದ ನಾವು ದೇವರ ವಾಕ್ಯದ ಉಪದೇಶವನ್ನು ಎಲ್ಲೆಲ್ಲೂ ಕೇಳ್ತೇವೋ ಅವುಗಳೆಲ್ಲವುಗಳನ್ನು ನಾವೇನು ಮಾಡ್ಬೇಕಂತೆ, ಅದನ್ನು ಹಿಡಿಬೇಕಂತೆ, ಅದನ್ನು ಹಿಡಿದಿಟ್ಟುಕೊಳ್ಬೇಕು, ಅದನ್ನು ನಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಳ್ಬೇಕು, ಅದನ್ನು ಸಡಿಲ ಬಿಡಬಾರ್ದು. ಅಂದರೆ ಅದನ್ನು ಮನದಟ್ಟಾಗೋರಿಗೆ ಅದನ್ನು ಪುನರಾವರ್ತನೆ ಮಾಡಿ ಅದನ್ನು ಮೆಲುಕು ಹಾಕೋದ್ರೊಟ್ಟಿಗೆ ಅದನ್ನು ಧ್ಯಾನಿಸುತ್ತಾ ಅದನ್ನೇನು ಮಾಡಬೇಕು, ಪದೇ ನಾವು ನೋಡುತ್ತಾ ನಮ್ಮ ಜೀವಿತದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರಿಯರೇ, ಅಭ್ಯಾಸ ಮಾಡಿಕೊಳ್ಳಬೇಕು. ಅದನ್ನು ಕಾಪಾಡಿಕೊಳ್ಳುವುದಂತ ಹೇಳಿದ್ರೆ ಇದನ್ನೇ ಕರ್ತನಾದ ಯೇಸು ಕ್ರಿಸ್ತ ಹೇಳಿದನ್ನು ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ. ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ. ಈ ಉಪದೇಶ ಕಾಪಾಡಿಕೊಳ್ಳುವುದಂದರೆ ನಾವು ಉಪದೇಶವನ್ನು ಕೇಳಿದಂಥ ಉಪದೇಶವನ್ನು ನಾವು ಮರೆತು ಬಿಡದ ಹಾಗೆ ಅದನ್ನೇನು ಮಾಡಬೇಕು, ನಾವು ಅದನ್ನು ತಿರುಗಿ ಪುನರಾವರ್ತನೆ ಅದನ್ನು ನೋಡುವವರಾಗಿರಬೇಕು, ಅದನ್ನು ಧ್ಯಾನ ಮಾಡುವವರಾಗಿರಬೇಕು, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹೀಗೆ ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ನಿತ್ಯ ಜೀವಿತಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೊತೆಗಿರುವವರನ್ನು ಕೂಡ ನಾವು ಈ ಜೀವದ ಮಾರ್ಗವನ್ನು ಕೊಟ್ಟು ನಾವು ಸಾಕ್ಷಿಯಾಗಿ ಬೆಳಕಾಗಿ ನಾವೇನು ಮಾಡ್ತೀವಿ, ಅವರನ್ನು ಕೂಡ ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ನೋಡ್ತೀವಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ ಅದರ 18ನೇ ವಚನ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ.
ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನೂ ಧನ್ಯನು. ಜ್ಞಾನ ಅಂದರೆ ಉಪದೇಶ, ದೇವರ ವಾಕ್ಯ ಮತ್ತು ದೇವರ ವಾಕ್ಯದ ಮೂಲಕ ಬಂದಂಥ ಉಪದೇಶ ಅದು ದೇವರ ಜ್ಞಾನವಾಗಿದೆ ಪ್ರಿಯರೇ. ಇದನ್ನು ಹಿಡಿದುಕೊಳ್ಳುವವರಿಗೆ ಏನಾಗಿದೆ, ಜೀವದ ಮರ. ಅಂದರೆ ಈ ಮರ ಏನಂದರೆ ಇದು ಎಂಥ ಬರಗಾಲ ಬಂದರೂ ಎಂಥ ಕ್ಷಾಮ ಬಂದರೂ ಇದು ಬಾಡದೇ ಇರುವಂಥ ಮರವಾಗಿದೆ. ಜೀವದ ಮರ ಅಂದರೆ ಆಶೀರ್ವದಿಸಲ್ಪಟ್ಟ ಮರವಾಗಿದೆ. ಇದು ಏನಾಗ್ತದೆ ಅಂದರೆ ಇದು ಪ್ರೈಸ್ ಗಾಡ್, ಇದು ಜೀವ ಜಲವನ್ನು ಈ ಲೋಕಕ್ಕೆ ನಮ್ಮನ್ನೇನು ಮಾಡ್ತದೆ, ಸಾಕ್ಷಿಯನ್ನಾಗಿ ಬೆಳಕನ್ನಾಗಿ ಮಾಡುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಇದನ್ನು ಈ ಒಂದು ಜ್ಞಾನವನ್ನು ಅವಲಂಬಿಸುವವರು, ಈ ಜ್ಞಾನವನ್ನು ಆಶ್ರಯಿಸಿಕೊಳ್ಳುವರು ಯಾರಂತ ಅವರ ಜೀವಿತ ಧನ್ಯರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಾವಿಲ್ಲಿ ಗಮನಿಸಬೇಕು, ನಾವು ಉಪದೇಶವನ್ನು ನಾವು ಮರೆಯುವವರಾಗಿರ್ಬೋದು. ಇವತ್ತು ಅನೇಕ ಬಾರಿ ನಾವು ಸಂದೇಶಗಳನ್ನು ಕೇಳ್ತೇವೆ, ಪವಿತ್ರಾತ್ಮನ ಮೂಲಕವಾಗಿ ಪ್ರಸಂಗಗಳನ್ನು ಕೇಳ್ತೇವೆ, ಉಪದೇಶಗಳನ್ನು ಕೇಳ್ತೇವೆ. ಅವುಗಳನ್ನು ಮರೆತು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಯಾವುದೇ ಆಶೀರ್ವಾದಗಳು, ಯಾವುದೇ ರೀತಿಯಾದಂಥ ದೇವರ ಕಾರ್ಯಗಳು ಜರುಗುವುದಿಲ್ಲ ಪ್ರಿಯರೇ. ಕಾರಣ ಯಾಕಂತ ಹೇಳಿದರೆ, ಆ ಉಪದೇಶ ಮರೆಯುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಆಗದೇ ಇರೋದರಿಂದ, ನಮಗೆ ಗೊತ್ತಾಗದೇ ಇರೋದರಿಂದ ಅದನ್ನು ಇತರಿಗೆ ಹೇಳಲಿಕ್ಕೂ ಆಗೋದಿಲ್ಲ. ನಮ್ಮ ಜೀವಿತ ಒಂದು ಏನಾಗಿರ್ತದೆ ಅಂತ ಹೇಳಿದ್ರೆ, ಈ ಲೋಕದ ರೀತಿಯಲ್ಲಿ ಸಾಗುವಂಥ ಜೀವಿತವಾಗಿರ್ತದೆ ಪ್ರಿಯರೇ. ಆದ್ದರಿಂದ ನಾವು ನೋಡ್ತೇವೆ 4 ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ತಂದೆಯು ನನಗೆ ಬೋಧಕನಾಗಿ ಹೀಗಂದನು. ನೋಡ್ರಿ, ತಂದೆಯು ಬೋಧಕನಾಗಿ ಹೀಗಂದು. ನೋಡ್ರಿ, ಸೃಷ್ಟಿಕರ್ತನಾದ ದೇವರು ನೋಡ್ರಿ ಪವಿತ್ರಾತ್ಮನ ಮೂಲಕವಾಗಿ ಏನು ಹೇಳ್ತಾ ಇದ್ದಾನಂದ್ರೆ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬಹುದು. ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು. ನೋಡಿ, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಏನು ಮಾಡಿ ಹಿಡಿದುಕೊಳ್ಳಲಿ. ನೋಡಿ, ಮಾತುಗಳನ್ನು ಹಿಡಿದಿಟ್ಟುಕೊಳ್ಳಬೇಕು. ಮಾತುಗಳನ್ನು ಹಿಡಿದುಕೊಳ್ಳುವಾಗ ಈ ಮಾತುಗಳನ್ನು ಕೈಗೊಂಡು ಸುಖವಾಗಿ ಬಾಳ. ನೋಡಿ, ನಾವು ಕೇಳಿದಂಥ ಉಪದೇಶವನ್ನು, ಆ ಮಾತುಗಳನ್ನು ಕೈಗೊಂಡು ನಡೆಯುವಾಗ, ಇದು ಯಾರೇ ಸೇವಕರು ಕೊಡ್ಬೋದು ಸಂದೇಶವನ್ನು. ಅದು ದೇವರ ವಾಕ್ಯದ ಅನುಸಾರವಾಗಿ ಅದು ಏನಂತ ಹೇಳಿದರೆ ಒಂದು ಸ್ವಸ್ಥ ಬೋಧನೆಯಾಗಿದೆಯಾ ಎಂಬುದಾಗಿ ಪರೀಕ್ಷಿಸಿ ಅದನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಅದು ನಮ್ಮ ಜೀವಿತದಲ್ಲಿ ಸುಖ ಬಾಳನ್ನು ಕೊಡುವಂಥದ್ದಾಗಿರ್ತದೆ ಪ್ರಿಯ. ಅಂದರೆ ಈ ಲೋಕದಲ್ಲಿ ನಮಗೆ ಹೋರಾಟ ಇಲ್ಲ ಅಂತಲ್ಲ, ಹೋರಾಟದಲ್ಲಿಯೂ ಅನೇಕ ಸಂಕಷ್ಟಗಳ ಮಧ್ಯದಲ್ಲಿಯೂ ನಮಗೆ ಸುಖದ ಜೀವನ ಮಾಡಲಿಕ್ಕೆ ಈ ದೇವರ ವಾಕ್ಯ ನಮಗೆ ಏನಾಗ್ತದೆ, ಸಹಾಯ ಮಾಡ್ತದೆ. ಈ ಉಪದೇಶ ನಮಗೆ ಸಹಾಯ ಮಾಡುವಂಥದ್ದಾಗಿರ್ತದೆ. ಈ ಒಂದು ವೇಳೆ ಉಪದೇಶವನ್ನು ಕೇಳದೆ ಹೋದರೆ ಏನಾಗುತ್ತದೆ, ಮರೆತು ಹೋಗುವುದಾದರೆ ಏನಾಗ್ತದೆ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ. 5ನೇ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ ಅದರ 12ರಿಂದ 14ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. ಉಪದೇಶ ಅದನ್ನು ಕೇಳಿ ಮರೆತು ಬಿಡುವವರು ಅವರು ಯಾರಾಗಿದ್ದಾರೆ, ವಾಕ್ಯವನ್ನು ಕೇಳಿ ಅದನ್ನು ಮರೆತು ಹೋಗುವವರು ಅವರು ತಮ್ಮನ್ನೇ ತಾವು ಮೋಸಗೊಳಿಸ್ತಾರಂತೆ. ಆ ಉಪದೇಶವನ್ನು ಕೇಳಿ ಮರೆತು ಹೋಗುವಂಥವರು ಇಲ್ಲಿ ವಾಕ್ಯ ಏನು ಹೇಳ್ತದೆ ನೋಡಿ, ಅದು ನಾವು ಓದಿಕೊಳ್ಳೋಣ. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನಾನು ಮಹಾಜನ ಸಭೆಯ ನಡುವೆ ಎಲ್ಲಾ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವಿ. ನೋಡಿ, ಎಲ್ಲ ಕೇಡಿಗೂ ಸಿಕ್ಕಿ ಹಾಕಿಕೊಳ್ತಾರಂತೆ. ಉಪದೇಶವನ್ನು ನಾವು ತಾತ್ಸಾರ ಮಾಡಿದರೆ, ಅದನ್ನು ನೆಗ್ಲೆಕ್ಟ್ ಮಾಡಿದರೆ, ನಾವು ಅದನ್ನು ಉದಾಸೀನತೆಯಿಂದ ಅದನ್ನು ಬಿಟ್ಟುಬಿಟ್ರೆ, ಅದನ್ನು ತಾತ್ಸಾರ ಮಾಡಿಬಿಟ್ರೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಕಾರಣ ಯಾರಂತ ಹೇಳಿದರೆ ನಾವೇ ಆಗಿರ್ತೀವಿ. ಯಾಕಂದರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಮರೆತು ಬಿಡುವವನು, ಅದನ್ನು ಕೈಗೊಂಡು ನಡೆಯದವನು ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮನ್ನೇ ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ. ಆದ್ದರಿಂದ ಈ ಉಪದೇಶವನ್ನು ನಾವೇನು ಮಾಡಬೇಕು, ಇದನ್ನು ಮರೆಯದೆ ಹಾಗೆ ನಾವೇನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಅದನ್ನು ಧ್ಯಾನ ಮಾಡ್ತಾ ಅದು ಎಷ್ಟು ಸಾರಿ ಮಾಡ್ತೇವೋ ಅದನ್ನು ಮಾಡ್ತಾನೇ ಇರಬೇಕು. ನಾವು ಕೊನೆ ಉಸಿರಿರುವವರೆಗೂ ಈ ವಾಕ್ಯದ ಉಪದೇಶಗಳನ್ನು ನಾವು ಬಿಟ್ಟು ಬಿಡಬಾರ್ದು. ಇದೇ ನಮ್ಮ ಹೃದಯದಲ್ಲಿ ಮೋಟಿವೇಶನ್ ಆಗ್ತಾ ಇರಬೇಕು. ಆವಾಗ ಲೋಕದ ಸಂಗತಿಗಳಿಗೆ
ಲೋಕದ ಪಾಪಗಳಿಗೆ, ಲೋಕದ ಆ ವಿಚಾರಗಳಿಗೆ ನಮ್ಮ ಹೃದಯದಲ್ಲಿ ಸ್ಥಾನವಿರುವುದಿಲ್ಲ ಪ್ರಿಯರೇ. ದೇವರ ಆಲೋಚನೆಗಳು ಮಾತ್ರ ನಮ್ಮ ಹೃದಯದಲ್ಲಿ ಇರ್ತವೆ. ದೇವರು ಅದನ್ನು ನೋಡಿ ಸಂತೋಷ ಪಡುವಂಥ ದೇವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ನೋಡುವಾಗ ನಮ್ಮ ಪ್ರಾರ್ಥನೆ ಹೀಗಾಗಿರಬೇಕು. ಈ ಉಪದೇಶ ಕೊರತೆಯಿಂದ, ಉಪದೇಶವನ್ನು ಮರೆತು ಬಿಡುವುದರಿಂದ ನಮ್ಮನ್ನು ತಪ್ಪಾದ ಮಾರ್ಗಗಳಲ್ಲಿ, ಮರಣದ ಮಾರ್ಗ ಅಂದರೆ ನರಕದ ಮಾರ್ಗಕ್ಕೆ ಆಗಿರ್ತದೆ. ಆದ್ದರಿಂದ ನಾವು ಉಪದೇಶಗಳನ್ನು ನಾವೇನು ಮಾಡಬೇಕು, ಹೇಗೆ ಸ್ವಾಗತ ಮಾಡಬೇಕು, ಹೇಗೆ ಅವುಗಳನ್ನು ಸ್ವೀಕರಿಸಬೇಕು, ಹೇಗೆ ಅವನ್ನು ಧ್ಯಾನ ಮಾಡಬೇಕೆಂಬುದಾದರೆ ನಮ್ಮ ಪ್ರಾರ್ಥನೆ ಈ ರೀತಿಯಾಗಿರಬೇಕು ಪ್ರಿಯರೇ. ಕೀರ್ತನೆಗಳ ಪುಸ್ತಕ 25ನೇ ಅಧ್ಯಾಯ ಅದರ 25ನೇ ಅಧ್ಯಾಯ ಅದರ 4-5ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಉಪದೇಶವನ್ನು ಕೇಳಿ ನಮ್ಮ ಪ್ರಾರ್ಥನೆ ಇದಾಗಿರಬೇಕು. ಉಪದೇಶವನ್ನು ಧ್ಯಾನ ಮಾಡುತ್ತಾ ನಮ್ಮ ಪ್ರಾರ್ಥನೆ ಇದಾಗಿರುವುದಾದರೆ, ನಮ್ಮ ಆ ಉಪದೇಶಕ್ಕೆ ನಮ್ಮ ಸ್ವಾಗತ, ನಮ್ಮ ಒಂದು ಬಯಕೆ ಈ ರೀತಿಯ ಪ್ರಾರ್ಥನೆ ಆಗಿರುವುದಾದರೆ ನಿಜವಾಗಲೂ ನಮ್ಮ ಜೀವಿತ ಆ ನಿತ್ಯ ಜೀವಕ್ಕೆ ಹೋಗುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತ ಅದು ಜೀವ ಜಲದಿಂದ ಕೂಡಿದ ಒಂದು ಸಾಕ್ಷಿಯ ಜೀವಿತವಾಗಿರ್ತದೆ ಪ್ರಿಯರೇ. ಈ ಭೂಮಿಗೆ ಉಪ್ಪಾಗಿ, ಈ ಲೋಕಕ್ಕೆ ಬೆಳಕಾಗಿ, ಆ ದೇವರ ಒಂದು ಆ ಸೇವೆಯಲ್ಲಿ ನಮ್ಮನ್ನು ದೇವರು ಉಪಯೋಗಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ದೇವರ ಉಪದೇಶವನ್ನು ಕೇಳುವಂಥ ನಾವುಗಳು ಪ್ರತಿ ವಾರ ಸಂಡೇ ನಮಗೆ ಯಾಕೆ ದೇವರು ಉಪದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ನಾವು ಬಿದ್ದು ಹೋಗಬಾರ್ದು, ನಮ್ಮ ಜೀವಿತದಲ್ಲಿ ಕತ್ತಲೆ ಕಾರ್ಯಗಳು ಬರಬಾರ್ದು, ನಮ್ಮ ಜೀವಿತ ತಪ್ಪಾದ ಮಾರ್ಗಗಳಿಗೆ ಹೋಗಬಾರ್ದು, ಆ ಮರಣದ ಮಾರ್ಗಕ್ಕೆ, ನಾಶನದ ಮಾರ್ಗಕ್ಕೆ ಅಂದರೆ ನರಕದ ಮಾರ್ಗಕ್ಕೆ ಹೋಗಬಾರ್ದು ಎಂಬ ಉದ್ದೇಶದಿಂದಲೇ ದೇವರು ತನ್ನ ಸೇವಕರ ಮೂಲಕವಾಗಿ ಪವಿತ್ರಾತ್ಮನ ಸಹಾಯದಿಂದ ವಾಕ್ಯದ ಆಧಾರದಲ್ಲಿ ಏನು ಮಾಡ್ತಾರೆ, ಬೋಧಿಸುವಂಥವರಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಈ ರೀತಿ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತದೆ ನೋಡಿ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನಿನ್ನ ಒಪ್ಪುವ ದಾರಿಯನ್ನು ನನಗೆ ತೋರಿಸು. ನೋಡಿ, ಉಪದೇಶವೇ ಬೆಳಕು. ಆ ಬೆಳಕೇ ದೇವರಾಗಿದ್ದಾನೆ. ದೇವರು ಬೆಳಕಾಗಿದ್ದಾನೆ. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಯಾರ ಜೀವಿತದಲ್ಲಿ ಉಪದೇಶದ ಈ ಬೆಳಕು ಇರುವುದಿಲ್ಲವೋ ಅವರಲ್ಲಿ ಅಂಧಕಾರದ ಮಾರ್ಗಗಳು ಇರ್ತವೆ ಪ್ರಿಯರೇ. ಆದ್ದರಿಂದ ನೋಡಿ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸು, ನಿನ್ನ ಸತ್ಯಾನುಸಾರ ನಡೆಸುತ್ತಾ ಉಪದೇಶಿಸು, ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದಾನೆ. ಈ ವಾಕ್ಯ ನೋಡಿ, ಈ ಪ್ರಾರ್ಥನೆ ನಮ್ಮದಾಗಿರೋದಾದರೆ, ನಮ್ಮ ಜೀವಿತದಲ್ಲಿ ಇದನ್ನು ನಾವು 24/7 ಮಾಡುವುದಾದರೆ ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಅದನ್ನು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಅವನು ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ನಾವು 1ನೇ ಕೀರ್ತನೆಯಲ್ಲಿ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ರೀತಿಯಾಗಿ ನಾವು ಉಪದೇಶವನ್ನು, ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಾವು ಸದಾಕಾಲ ಹಸಿರಾಗಿರ್ತೇವೆ. ಅಂದರೆ ಅದರ ಅರ್ಥ ನಾವು ಫಲ ಕೊಡುವವರಾಗಿರ್ತೇವೆ, ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತ ತಪ್ಪಾದ ಮಾರ್ಗಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರೈಸ್ ಗಾಡ್. ದೇವರು ಈ ವಾಕ್ಯಗಳ ಮೂಲಕ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಅನೇಕ ಸಂದೇಶಗಳನ್ನು, ವಾಕ್ಯಗಳನ್ನು ಕೇಳಿ ನಾವು ಮರೆತು ಹೋಗಿಬಿಡುತ್ತೇವೆ. ಆದರೆ ಇನ್ನು ಮುಂದೆ ಮರೆಯದ ಹಾಗೆ ದೇವರೇ ಕರ್ತನೆ, ನಾವು ಅದನ್ನು ನಮ್ಮ ಜೀವಿತದಲ್ಲಿ ಅದನ್ನು ಹಿಡಿದು ಸಡಿಲು ಬಿಡದೆ ಅದನ್ನು ಕಾಪಾಡಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅನೇಕರಿಗೆ ಅದನ್ನು ಬೋಧಿಸಲು ಶಕ್ತರಾಗುವಂತೆ ನೀವು ಕೃಪೆ, ಜ್ಞಾನವನ್ನು, ಬಲವನ್ನು ಕೊಡಿ ಎಂಬುದಾಗಿ ಕ್ರಿಸ್ತ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.